ಸೊ ಬರೋ ದಾರಿಯಲ್ಲೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ. ಏನಮ್ಮ ಇಟ್ಟಿದ್ದೆ ಸರ್ಪ್ರೈಸ್ ಯಾಕೆ ಊಟ ಬೇಡ? ಬಾಯಲ್ಲಿ ಅಂಜಲ್ ಬರ್ತೈತಾ? ಹಿಂಗೆ ಹಿಡ್ಕೊ ಜಾನು ಬೇಗ. ರೆಡಿ 1 2 3 ಗೋ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಡಿ ಫಾಸ್ಟಾಗಿ. ಎನರ್ಜಿ ಇಲ್ವಾ? ಎನರ್ಜಿ ಇಲ್ಲ? ಏನು ಜಾನು ಹಂಗೆ ನಡೀತಿದ್ಯಾ? ಟಯರ್ಡಾ? ನೀರು ಕುಡ್ದಾ ಇಲ್ಲ? ಏನಕ್ಕೆ ನೀರೆಲ್ಲ ಕುಡಿಯಲ್ಲ ಜಾನು ನೀನು? ಗ್ರಿತಿಕ್ ಬಾಯ್ಗೆ ಇಲ್ಲಿ ಟೀಟ್ ಅಂತ ಸ್ನೇಕ್ ಬಂದಿತ್ತು, ಬ್ಲ್ಯಾಕ್ ಸ್ನೇಕ್. ಅವ್ನು ಅಲ್ತದ ಜೋರಾಗೆ ಅಲ್ತದಮ್ಮ, ಯಾಕಂದ್ರೆ ಇಲ್ಲಿ ಟೀಟ್ಗೆ ಸ್ನೇಕ್ ಬಂದಿತ್ತು. ಟೀತಲ್ಲಿ ಹೆಂಗೆ ಸ್ನೇಕು? ಊಟ ತಿಂಡಿ ನೋಡಿದ್ರೆ ಸ್ನೇಕ್ ಬಂದ್ಬಿಟ್ಟಿದೆ. ಟೀತಲ್ಲೆಲ್ಲ ಸ್ನೇಕ್ ಇರತ್ತೇನೆ ಟೀತ್ ಒಳಗಡೆ? ಇಲ್ಲಮ್ಮ, ಅವ್ನಿಗೆ ಹಿಂಗೆ ಬಂತು ಅಂತ ಗೊತ್ತಿಲ್ಲ. ಏನು ನೋಡ್ತಾ ಇದೆಯಾ? ಫ್ಲೈಯಾ? ನಡಿ ಮನೆಗೆ ನಡಿ, ಗೇಟ್ ಓಪನ್ ಮಾಡು. ಏನಾಯ್ತು? ಸರ್ ನಿನ್ನ ಹೇರ್ ಕಟ್ ಎಲ್ರಿಗೂ ಇಷ್ಟ ಆಯ್ತಾ? ನೀನು ಹೋಗಿ ಫಸ್ಟ್ ಮನೆ ಒಳಗಡೆ ಹೋಗು, ಆಮೇಲೆ ಸರ್ಪ್ರೈಸ್. ಇದು ತುಂಬ ಚಿಕ್ಕ ಗಿಫ್ಟ್ ಫ್ರಮ್ ಮೀ ಟು ಮೈ ಜಾನು. ಇಷ್ಟ ಆಯ್ತಾ ಜಾನು ಗಿಫ್ಟು? ಏನಕ್ಕೆ ಗೊತ್ತಾ ಜಾನು, ನಿಮ್ಮಪ್ಪ ಇವತ್ತು PTMಗೆ ಹೋಗಿದ್ರಲ್ಲ, ಹೇಳಿದರು ಜಾನು ಎಲ್ಲ ಸಬ್ಜೆಕ್ಟಲ್ಲಿ ಒಳ್ಳೆ ಮಾರ್ಕ್ಸ್ ತೊಗೊಂಡಿದ್ದಾಳೆ, ಮ್ಯಾಮ್ ಒಳ್ಳೆ ಚೆನ್ನಾಗಿ ಅಂದರು, ಚೆನ್ನಾಗಿ ಆ್ಯಕ್ಟಿವ್ ಆಗಿರ್ತಾಳೆ ಜಾನು ಅಂತ ಹೇಳಿ. ಅದಕ್ಕೆ ನನ್ನ ಕಡೆಯಿಂದ ಇದು ಸ್ಮಾಲ್ ಗಿಫ್ಟ್ ಫಾರ್ ಯು. ಇಷ್ಟ ಆಯ್ತಾ? ಆ್ಯಸ್ ವೆಲ್ ಆ್ಯಸ್ ಹಬ್ಬಕ್ಕೆ ಬಟ್ಟೆ ಇಸ್ಕೊಂಡಿದ್ದೀನಿ, ಗೊತ್ತಾ ನಿನಗೆ? ನೋಡ್ದೆ ತಾನೆ ಬಟ್ಟೆ? ಬ್ಲೂ ಕಲರ್ ಹಬ್ಬ ಬರ್ತಾ ಇದೆ ಅಲ್ವಾ ಮಗಳೇ? ಸೊ ಹಬ್ಬಕ್ಕೋಸ್ಕರ ಇಬ್ಬರಿಗೂ 2 ಬಟ್ಟೆ ತೊಗೊಂಡಿದ್ದೀನಿ, ಚೂಡಿದಾರ್ ಸೆಟ್ ಥರ ತೊಗೊಂಡಿದ್ದೀನಿ. ಸೊ ಎಸ್, ಬ್ಲೂ ಬಂದು ಇವಳು ಫೇವ್ರೇಟ್ ಆಗಿರೋದ್ರಿಂದ ಇವಳಿಗೆ, ಮತ್ತು ಪಿಂಕ್ ಅವಳಿಗೆ. ಅದು ಪಿಂಕಾ ಬ್ಲೂನಾ ರೆಡ್ಡಾ ಅಂತ ಸರಿಯಾಗಿ ಕ್ಲಿಯರಾಗಿ ಗೊತ್ತಾಗ್ತಾ ಇಲ್ಲ. ಸೊ ಎಸ್, ಇಬ್ಬರಿಗೂ ಬಟ್ಟೆ ತೊಗೊಂಡಿದ್ದೀನಿ. ಹಾಗೂ ದಿಸ್ ಈಸ್ ಅ ಸ್ಮಾಲ್ ಗಿಫ್ಟ್ ಫ್ರಮ್ ಮೀ ಟು ಮೈ ಜಾನುಗೆ. ಸೊ ಎಸ್, ಬಿಕಾಸ್ ಏನು ಗೊತ್ತಾ, ಈ ಥರ ಮಕ್ಕಳಿಗೆ ಚಿಕ್ಕ ಚಿಕ್ಕ ಗಿಫ್ಟು ಈಸ್ಕೊಟ್ಟಿದ್ದಾಗ, ಅವರು ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡಿದಾಗ, ಯು ನೋ ನೀಡ್ ಆಫ್ ಬೈಯಿಂಗ್ ಅ ವೆರಿ ಬಿಗ್ ಗಿಫ್ಟ್ ಫಾರ್ ದೆಮ್. ಚಿಕ್ಕ ಟೈನಿ ಗಿಫ್ಟ್ ಏನೋ ಒಂದು ಕೊಟ್ಟಿದ್ದಾಗ ಅವ್ರಿಗೊಂಥರ ಖುಷಿ ಆಗುತ್ತೆ. ಇನ್ನು ಚೆನ್ನಾಗಿ ಪ್ರಯತ್ನ ಪಡೋಣ, ಚೆನ್ನಾಗಿ ಮತ್ತು ಅವ್ರಿಗೊಂದು ಇಂಟ್ರೆಸ್ಟ್ ಬರುತ್ತೆ, ಚೆನ್ನಾಗಿ ಓದಬೇಕು, ಚೆನ್ನಾಗಿ ಮಾರ್ಕ್ಸ್ ಸ್ಕೋರ್ ಮಾಡಬೇಕು, ಮತ್ತು ಏನೋ ಮಾರ್ಕ್ಸ್ ಸ್ಕೋರ್ ಮಾಡಿದ್ರೆ ನಮ್ಮಮ್ಮ ಏನಾದ್ರು ಈಸ್ಕೊಡ್ತಾರೆ ಅಂತ ಒಂದು ಇದು ಬರುತ್ತೆ. ಸೊ ಅವರಿಗೆ ಯಾವಾಗ ನಾವು ಬೂಸ್ಟ್ ಮಾಡ್ತಾ ಇರ್ಬೇಕು, ಏನಾದರೂ ಈ ಥರ ಈಸ್ಕೊಟ್ಟು. ಸೊ ಇಟ್ಸ್ ನಾಟ್ ಲೈಕ್ ಏನೋ ದೊಡ್ಡದೇನು ಗಿಫ್ಟ್ ಇಲ್ಲ, ಬಟ್ ಅವ್ರಿಗೆ ಡ್ರಾಯಿಂಗ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಅವ್ರಂದ್ರೆ ಆಲ್ರೆಡಿ ಕ್ರಯಾನ್ಸ್ ಇದೆ ಅಲ್ವಾ ಜಾನು, ಸ್ಕೆಚ್ ಪೆನ್ಸ್ ಇದೆ, ಕಲರ್ ಪೆನ್ಸಿಲ್ಸ್ ಇದೆ. ಸೊ ಎಸ್, ಬೇಡ ನೀನು ಸ್ಕೂಲ್ ತೊಗೊಂಡೋದ್ರೆ ಇವಳು ಏನು ಗೊತ್ತಾ ಮಾಡ್ತಾಳೆ, ಎಲ್ಲ ಫ್ರೆಂಡ್ಸಿಗೆ ಕೊಟ್ಟಿಗೆಲ್ಲ ನಾಶ ಮಾಡ್ಕೊಂಡು ಬರ್ತಾಳೆ. ಸೊ ಇದನ್ನು ಮನೆಯಲ್ಲೇ ಮೇಂಟೈನ್ ಮಾಡು ಜಾನು. ಸೊ ಎಸ್, ಅದೇ ಮನೇಲಿ. ಸೊ ಏನು ಗೊತ್ತಾ ಮಾಡ್ತಾಯಿದ್ರು ಮೋಸ್ಟ್ ಆಫ್ ದ ಟೈಮ್, ಇವಳಾಗಲಿ ಅಥವಾ ಪ್ರಿನ್ಸು ಆಗಲಿ, ಇಬ್ಬರಿಗೂ ಡ್ರಾಯಿಂಗಲ್ಲಿ ತುಂಬ ಅವರ ಹಾಬಿ, ಅದು ಡ್ರಾಯಿಂಗ್ ಮಾಡ್ಕೊಂಡಿರ್ತಾರೆ. ಸೊ ಏನು ಅದಕ್ಕೇ ಪರವಾಗಿಲ್ಲ, ಒಂಥರ ಇದನ್ನ ಅವಳು ಡ್ರಾಯಿಂಗ್ ಯೂಸ್ ಮಾಡ್ಕೊಳ್ಳೋಳು ಮನೆಯಲ್ಲಿ. ಸೊ ಐ ಹ್ಯಾವ್ ಅಬ್ಸರ್ವ್ ದಮ್, ಲೈಕ್ ಇದೆಲ್ಲ ಡ್ರಾಯಿಂಗಲ್ಲಿ ತುಂಬ ಅವ್ರಿಗೆ ಇಂಟ್ರೆಸ್ಟ್. ನಿಂಗೆ ಇಷ್ಟ ಅಂತ ಹೇಳಿದ್ ನೀನು? ಹಾಂ, ಹ್ಯಾಪಿನಾ? ಇವಾಗ ಅದಕ್ಕೇನಾಯಿತು? ಆ ಸ್ನ್ಯಾಕ್ಸಿಗೆ ಏನಾಯಿತು? ಅದೇನಕ್ಕೆ ಬೇಡ ಅಂತ ನೀನು? ಹಾಂ, ಹಿಂಗೆ ಬೇರೆ ಯಾವುದಂದ್ರೆ ನನಗೆ ಏನೋ ಸ್ವೀಟ್ ತಿನ್ಬೇಕು ಅನಿಸ್ತು, ಅದಕ್ಕೆ ನಾನು ಸೋನ್ ಪಾಪಡಿ ಆರ್ಡರ್ ಮಾಡಿಕೊಂಡೆ. ಸೊ 3 ಜನರಿಗೂ ಓಕೆನಾ? ಚೆನ್ನಾಗಿ ಕಾಣ್ತಾ ಇದೆಯಲ್ಲ, ಇನ್ನೇನು? ಸರಿ, ಬೇಗ ಡ್ರೆಸ್ ಚೇಂಜ್ ಮಾಡ್ಕೊಳ್ಳಿ. ಏನು ಗೊತ್ತಾ, ಏನು ಫಸ್ಟು ಡ್ರೆಸ್ ಚೇಂಜ್ ಮಾಡು, ಆಯಿತಾ? ನೀಟಾಗಿ ಫೇಸು ಲೆಗ್ ಎಲ್ಲ ನೀಟಾಗಿ ವಾಶ್ ಮಾಡ್ಕೊಂಬಾ, ಹ್ಯಾಂಡ್ ವಾಶ್. ಹಾಂ, ಆಮೇಲೆ ಏನು ಗೊತ್ತಾ, ಮುದ್ದೆ ಮಾಡಿಟ್ಟಿದ್ವಿ, ಮುದ್ದೆ ಮತ್ತು ಚಟ್ನಿ. ಮುದ್ದೆ ತಿನ್ನಬೇಕು, ಅರ್ಥ ಆಯ್ತಾ ಜಾನು? ಮುದ್ದೆ ತಿಂತೈತ ಜಾನು? ಹಾಂ, ಯಾಕೆ ಊಟ ಬೇಡ?
ಬಾಯಲ್ಲಿ ಅಂಜಲ್ ಬರ್ತೈತಾ ಸ್ವೀಟ್ ತಿನ್ಬೇಕಾ? ಸೊ ಇವತ್ತಾ ತುಂಬ ದಿನ ಆಗಿತ್ತು ಸ್ವೀಟ್ ತಿಂದೆ. ಸ್ವೀಟ್ ಫಸ್ಟ್ ಟೈಮ್ ತಿಂತಿದ್ವಿ. ನಾವು ಸ್ವೀಟ್ ಎಲ್ಲ ಜಾಸ್ತಿ ತರಲ್ಲ. ಸೊ ನಾನೇ ನಮ್ಮ ಹಸ್ಬೆಂಡ್ ಗೊತ್ತಿಲ್ದಿರ ಆರ್ಡ್ರ್ ಮಾಡಿದ್ದೀನಿ. ಗೊತ್ತಾದ್ರೆ ಏನು ಮಾಡ್ತಾರೆ ಜಾನು ಫ್ರೆಂಡ್ಸು? ಬೈತಾನೆ. ಗೊತ್ತಾದ್ರೆ ಏನು ಗೊತ್ತಾ, ಬೈತಾರೆ, ಹೊಳೆಯಲ್ಲ, ಗೊತ್ತಾದರೆ ಬೈತಾರೆ. ನಾನೇ ಅವ್ರಿಗೆ ಗೊತ್ತಿಲ್ದಿರ ನನಗೂ ತಿನ್ಬೇಕು ಅನಿಸ್ತು. ಏನು ಗೊತ್ತಾ ಫ್ರೆಂಡ್ಸು, ಇವತ್ತು ಅಪ್ಪ ಜಾನು ಸ್ಕೂಲ್ಗೆ ಹೋಗಿದ್ರಾ, PTM ಇತ್ತು ಜಾನು ಸ್ಕೂಲಲ್ಲಿ. ಜಾನು ಚೆನ್ನಾಗಿ ಮಾರ್ಕ್ಸ್ ತೊಗೊಂಡಿದ್ದಾಳಂತೆ ಎಲ್ಲ ಸಬ್ಜೆಕ್ಟಲ್ಲೂ. ಔಟ್ ಆಫ್ ಔಟ್ ಅಂತ ಮಗಳು ಅವಳು. FA1 ಎಕ್ಸಾಮ್ ಆಗಿತ್ತಲ್ಲ. ಎಷ್ಟು ಮಾರ್ಕ್ಸ್? ಔಟ್ ಆಫ್ ಔಟ್ ನಂಬರ್ ಹ್ಞೂ ನಂಬರ್ ಎಲ್ಲ 100. ಹಾಂ ಅದೇ 100 ಔಟ್ ಆಫ್ 100, 50 ಔಟ್ ಆಫ್ 50. ಏನು ಸಿಕ್ತು? ಹ್ಞೂ ನಿನ್ಗೇನು ಕೊಡ್ತಾರಪ್ಪ ಸ್ಕೂಲಲ್ಲಿ? ಏನಲ್ಲ, ಜಸ್ಟ್ ಮಾರ್ಕ್ಸ್ ಅಷ್ಟೇ. ಪಾಸ್ ಆಗಿ ಕನ್ಫರೆನ್ಸ್ ಕೊಡ್ತಾರೆ. ಹಾಂ ಅವಳಿಗೂ ಅಷ್ಟೇ, ಏನಾದ್ರು ಕೊಡ್ತಾರೆ ಅವ್ರು. ನಾನು ಬೇಡ, ಸ್ವೀಟ್ ಐತೆ ಅದು. ತಿನ್ಬೇಕು, ವೇಸ್ಟ್ ಮಾಡಬಾರ್ದಿಂದ. ಸೋನ್ ಪಾಪಡಿ. ಸೊ ಇವರಿಗೆ ಊಟ ಮಾಡು ಅಂದರೆ ಫಸ್ಟು ಇದು ತಿನ್ಬೇಕಂತೆ, ಈ ಸ್ವೀಟ್ ತಿನ್ಬೇಕಂತೆ. ಇವಳಿಗೆ ಬಾಯಲ್ಲಿ ನೀರು ಬರ್ತಾಯಿದೆ, ಬಾಯಲ್ಲಿ ನೀರು ಬರ್ತಾಯಿದೆ ಅಂತೆ. ಸೊ ಎಸ್, ನಾನು ತುಂಬ ದಿನ ಆಗಿತ್ತು ತಿಂದೆ. ಇವತ್ತು ಲಂಚ್ಗೆ ಮುದ್ದೆ, ಪಕೋಡ, ಚಟ್ನಿ ಆ್ಯಂಡ್ ಪಕೋಡ. So, yes. ಇಂದ ಚಟ್ನಿ ಒಂದು ಸ್ವಲ್ಪ ಟೇಸ್ಟ್ ಮಾಡಮ್ಮ. ಚೆನ್ನಾಗಿದೆ ಮುದ್ದೆ. ಅಪ್ಪ ಏನು ಖಾರ? ಖಾರ ಏನಿಲ್ಲಪ್ಪ, ನಾಟಕ ಮಾಡಬೇಡ ನೀನು. ನಾಟಕ ಮಾಡ್ತಲ್ಲ. ಇವಾಗ ಹಿಂಗೆ ಇಟ್ಕೊಳ್ಬೇಕು, ಹಿಂಗೆ ಇಟ್ಕೊಳ್ಬೇಕು. ಬಿಡು. ಅಷ್ಟು ಸಾಕ, ಅಷ್ಟು ಸಾಕು. ಅಲ್ಲ ಪುಟ್ಟ. ಹಾಂ ಹಂಗೆ ಚಟ್ನಿ. ಅಯ್ಯೋ ಇನ್ನೊಂದ್ಸಲ. ಹಾಂ ಸಾಕು ಸಾಕು. ಹಿಡ್ಕೊ, ಅಕ್ಕ ಹೆಂಗೆ ಹಿಡ್ದಾಳ ಹಂಗೆ ಹಿಡಿ. ಫ್ರೆಂಡ್ಸು ಹೆಂಗಿದ್ದ ಹಂಗೆ. ರೆಡಿನಾ? ಹಂಗೆ ಮಾಡಬೇಡ. ರೆಡಿನಾ? ಇಟ್ಕೊ, ಹಿಂಗೆ ಹತ್ರದಲ್ಲಿ ಇಟ್ಕೊ. ಕ್ಯಾಚ್ ಹಿಡಿಬೇಕಲ್ವ, ಹತ್ರದಲ್ಲಿ ಇಟ್ಕೊಮ್ಮ. ಯಾಕೆ? ಹಾಂ ಈಗ ಬಿಡಿ. ಬೇಗ ಬೇಗ ಜಾನು, ಬೇಗ ಬಾಬು ಬರ್ತಾನೆ, ಬೇಗ. ಹಿಂಗೆ ಹಿಡ್ಕೊ ಜಾನು, ಬೇಗ. ಹಾಂ ರೆಡಿ 1 2 3 ಗೋ. ಹಾಂ ಹೋಯ್ತು, ಇವಾಗ ಹೋಯ್ತು, ಪಕ್ಕ ಹೋಯ್ತು ಇವಾಗ. ಅವಳಿಗೆ ಕೊಡು, ಅವಳಿಗೆ ಶೇರ್ ಮಾಡಬೇಕಾ? ಈ ಕಡೆ ಬರ್ತೀನಿ. ನೋಡಿ ಎಷ್ಟು ಬೆವರ್ತಾ ಇದ್ದೀವಿ. ಟೆರೆಸ್ ಮೇಲೆ ಹೋಗಿ ಬಂದ್ವಿ. ಭಾಳ ಚೆನ್ನಾಗಿ ಮಕ್ಕಳು ಆಟ ಆಡಿದರು. ನಾನು ಒಂದು ಸ್ವಲ್ಪ ಅವ್ರ ಜೊತೆ ಬಲೂನ್ಸ್ ಜೊತೆ ಆಟ ಆಡಿದೆ ಅಲ್ವಾ ಜಾನು? ಸೊ ಇವ್ರಿಗೆ ಆಟ ಆಡಿದಷ್ಟು ಕಡಿಮೆ. ಎಷ್ಟೊತ್ತು ಗೊತ್ತಾ ಇದ್ದೀನಿ ನಾನು? ಒಂದು ½ hour ಅಲ್ಲೇ ಇದ್ದೆ. ಆ ಬಲೂನ್ ಗೇಮ್ ಆಡಿದ್ವಿ ಅಲ್ಲ, ಬಲೂನ್ ಬಿಟ್ಟಿದ ತಕ್ಷಣ ಅದು ಬೇರೆ ಬಿಲ್ಡಿಂಗ್ ಎಲ್ಲ ಸೇರ್ಕೊಂಡು ಬಿಟ್ಟಿದೆ. ಕೈಗೆ ಕೆಲವೊಂದು 2-3 ಬಲೂನ್ಸ್ ಹಂಗೆ ಮಿಸ್ ಆಗೋಯ್ತು. ಆ ಬಲೂನ್ ಗೇಮ್ ಆಡಿದ್ವಲ್ಲ ಜಾನು? ಕೆಳಗಡೆ ಟೆರೆಸ್ ಕೆಳಗಡೆ ನಮ್ದು ಇಲ್ಲೇ ಹಿಂದ್ಗಡೆ ಎಲ್ಲ ಬಿದ್ದಿತ್ತು. ಹೋಗಿ ತಗೊಂಬರ್ತಾವ್ರಿ ಇವರು. ಚೆನ್ನಾಗಿತ್ತು ಗೇಮ್ ಒಂಥರ ಅಲ್ವಾ ಜಾನು? ಇಲ್ಲ ಚೆನ್ನಾಗಿದ್ದೀನ. ಯಾವ ಜಾನು, ಏನಾಯ್ತು? ಬಲೂನ್ಗೆಲ್ಲ ಸೇರ್ಕೋತೈತೆ. ಏನು ಗೊತ್ತಾ, ಜಾನುಗೆ ಬಲೂನ್ ಗೇಮ್ ಇಷ್ಟ ಆಗಿಲ್ವಂತೆ. ಏನು ಗೊತ್ತಾ, ಸೊ ಅವ್ರು ಬಲೂನ್ನ ಬಿಟ್ರಲ್ವಾ, ಆ
ಅದು ಹೋಗಿ ಆ ಕಡೆ ಈ ಕಡೆ ಸೇರ್ಕೊಳ್ತಾ ಇತ್ತು. ಅದಕ್ಕೆ ಜಾನು ತುಂಬ ಸ್ಯಾಡ್ ಆಗೋದ್ಲು. ಒಂದು ಬಲೂನು ಇದಾಗೋಯ್ತು, ಬರ್ಸ್ಟ್ ಆಯಿತು. ಅದಕ್ಕೂ ಜಾನು ತುಂಬ ಬೇಜಾರು ಮಾಡಿಕೊಂಡ್ಲು. ಜನಕ್ಕೆ ಇಷ್ಟ ಏನು ಗೊತ್ತಾ, ಬಲೂನ್ಸು ಏನು ಗೊತ್ತಾ, ಬಲೂನ್ ಗೇಮ್ ಏನೋ ಚೆನ್ನಾಗೇ ಇತ್ತು. ನಾವೇನೋ ಎಲ್ಲ ಕೈಗೆ ಸಿಗುತ್ತೆ ಅಂತ ನೋಡಿದ್ರೆ ಆ ಊದ್ಬಿಟ್ಟು ಬಲೂನ್ ನಾವು ಒಂದು ಸ್ವಲ್ಪ ಬಿಟ್ಟಿದ ತಕ್ಷಣ ಅದು ನೋಡಿದ್ರೆ ಎಲ್ಲೆಲ್ಲೋ ಆರ್ತೈತೆ. ಸೊ ಎಸ್, ಯಾರಿಗೂ ಒಬ್ರಿಗೂ ಅದು ಒಂದ್ಸಲ ಈ ಥರ ಸಿಕ್ಕೇ ಇಲ್ಲ ಕೈಯಲ್ಲಿ, ಮಿಸ್ ಔಟ್ ಆಗೋಯ್ತು. ಸೊ ಎಸ್, ಸೊ ಮಕ್ಕಳನ್ನ ಒಂದು ಸ್ವಲ್ಪ ಹೊತ್ತು ಟೆರೆಸ್ ಮೇಲೆ ಕರ್ಕೊಂಡು ಹೋದೆ. ಸ್ವಲ್ಪ ಹೊತ್ತು ಅವ್ರ ಜೊತೆ ಅವ್ರನ್ನ ಆಡೋಕ್ಕೆ ಬಿಟ್ಟೆ, ಆಡಿದೆ, ನಾನು ಆಡಿದೆ ಜೊತೆಯಲ್ಲಿ. ಸ್ವಲ್ಪ ಮಕ್ಕಳಿಗೂ ಒಂದು ಸ್ವಲ್ಪ ಏನೋ ಇಟ್ ವಾಸ್ ಲೈಕ್ ಎ ಪ್ಲೇ ಟೈಮ್, ಸ್ವಲ್ಪ ಆಟ ಆಡ್ಕೊಂಡ್ರು. ಇವಾಗ ಸ್ನ್ಯಾಕ್ಸ್ ಟೈಮ್. ಏನಮ್ಮ ಬೇಕು ಸ್ನ್ಯಾಕ್ಸು? ನಿಂಗೆ ಸ್ವೀಟು. ಆ ಸ್ವೀಟ್ ಮೇಲೆ ಸೋನ್ ಪಾಪಡಿ ಮೇಲೆ ಕಣ್ಣು. ಇವಳು ಕೇಳ್ತಾ ಇದ್ದ ಅವಾಗಲೇ ಸೋನ್ ಪಾಪಡಿನ. ಸೋನ್ ಪಾಪಡಿ ಎಲ್ಲ ಪ್ಯಾಕೆಟ್ ಓಪನ್ ಮಾಡೋದು ಬೇಡ, ಒಂದೇ ಒಂದು ಪ್ಯಾಕೆಟ್ ಓಪನ್ ಮಾಡೋಣ. 1 2 5 ಇದೆ. ಕುಟ್ಟು ಬಾ, ಬಿಸ್ಕೆಟ್ ಇಂದ ಕುಟ್ಟು. ಕುಟ್ಟು ಇಂದ ಬಿಸ್ಕೆಟ್. ಪಕೋಡ ಖಾಲಿ ಮೇಲೆ ಇದು ಆಮೇಲೆ ಇದು ಖಾಲಿ ಆಗದೆ ಅದು ಕುಟ್ಟು. ಏನು ಜಾನು? ಇಟ್ಸ್ ಸ್ಟಡಿ ಟೈಮ್. ಫಸ್ಟ್ ಮೇಡಮ್ ಓ ನೋಡಿ ಮಾವ್ ಅದು ಇನ್ಕಂಪ್ಲೀಟ್ ಆಗಿ ಬಿಟ್ಟಿದೆ, ಅದಕ್ಕೆ ಕಂಪ್ಲೀಟ್ ಮಾಡುವ ಅಂತ ಬರ್ತಿದ್ದಾರೆ. ಅದು ಈಸಿ ನನಗೆ ಮಾಡ್ಬೇಡ ಜಾನು, ಬರೀ ಬೇಗ ನೀಟಾಗಿ ಬರೀ. ಒಂದೇ ಅಸೈ ನಮ್ಮ ಅವನ ಪೂರಿ ನಾಂದರ ಕೂಡ್ಲಿಡರು ಅಮ್ಮ ನಮಗೆ ಕೂಡಿ ಪೂರಿ ಅದೇನು ಸರಿ ಸ್ವೀಟ್ ಹಾಕ್ತೀನಿ. ಸೋನ್ ಪಾಪಡಿ ಸ್ವೀಟ್ ಬಿಡ್ತಾನೆ ಇಲ್ಲ. ನಾ ಅದನ್ನು ಸ್ನ್ಯಾಕ್ಸ್ ಹಂಗೆ ಮಾಡಬಾರ್ದು. ಪೆನ್ಸಿಲ್ನ ಬೇಗ ಬರೆದು ಮುಗಿಸ್ಬಿಡು. ಅವನಿದ್ರೆ ಆಮೇಲೆ ಇದು ಮಾಡ ಓದಕ್ಕೆ ಕೊಡಲ್ಲ, ಬರೆಯಕ್ಕೆ ಕೊಡಲ್ಲ. ಅಂದರೆ ಇವಾಗ ಇಟ್ಸ್ ಸ್ಟಡಿ ಟೈಮ್ ಆ್ಯಂಡ್ ದೆನ್ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀವಿ. ಸೊ ವೆರಿ ಸೂನ್ ನೆಕ್ಸ್ಟ್ ವೀಕ್ ನಮ್ಮ ಪ್ರಿನ್ಸುಗೆ ಏನು ಗೊತ್ತಾ, PA2 ಪೀರಿಯಡಿಕ್ ಅಸೆಸ್ಮೆಂಟ್ 2 ಎಕ್ಸಾಮ್ ಸ್ಟಾರ್ಟ್ ಆಗೋದೈತೆ. FA2 ಎಕ್ಸಾಮ್ ಸ್ಟಾರ್ಟ್ ಆಗೋದಿದೆ. ಸೊ ಅವಳಿಗೆ ಪ್ರಾಕ್ಟೀಸ್ ಕೊಡಬೇಕು. ಹಾಗೂ ನಮ್ಮ ಜಾನುಗೂ ಅವಳು ಹೋಮ್ವರ್ಕ್ ಮಾಡ್ಕೊಳ್ತಾ ಇದ್ದಾಳೆ. ಅಮ್ಮ ನೆಕ್ಸ್ಟ್ ಟೈಮ್ ನಮ್ಮ ಮೂರು ಬದೇ ಬರುತ್ತೆ. ಇಂಡಿಪೆಂಡೆನ್ಸ್ ಡೇ ಇವಾಗ ಬೇರೆ ಟಾಕ್ಸ್ ಬೇಡ, ಬೇರೆ ಮಾತುಗಳೇ ಬೇಡ. ಇವಾಗ ಹೋಮ್ವರ್ಕ್ ಟೈಮ್, ಓದೋ ಟೈಮಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ಬೇಕು. ಇಲ್ಲಿ ಫೋಕಸ್ ಮಾಡ್ಬೇಕು, ಕಾನ್ಸಂಟ್ರೇಟ್ ಮಾಡ್ಬೇಕು. ಆಯ್ತಾ? ಅರ್ಥ ಆಯ್ತಾ? ಬೇರೆ ಮಾತುಗಳೆಲ್ಲ ಆಡಬಾರ್ದು. ಸೊ ಎಸ್, ಬ್ಲಾಗ್ನ ಇಲ್ಲೇ ಏನು ಮಾಡ್ತಾ ಇದ್ದೀನಿ. ಸೊ ಬಾಯ್. ಎಸ್, one more wish. Subscribe, like, subscribe, comment, share. ಸರಿ, ಸೇ ಬಾಯ್ ಟು ದಮ್. Bye bye. Bye. Amma